ಮೊಟ್ಟ ಮೊದಲಿಗೆ ಸಮೂಹ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಕ್ಷಮೆಯನ್ನು ಕೋರಿ ತಡವಾಗಿ ಬಂದಿದ್ದಕ್ಕೆ ಪತ್ರಿಕೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೊದಲಿಗೆ ನಮ್ಮ ಲೋಕಸಭಾ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಸಾಹೇಬರು ಈ ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದ ಬಗ್ಗೆ ಒಂದು ಕೀಳಾಗಿ ಅವಹೇಳನಕಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನಿನ್ನೆ ಮಾಧ್ಯಮದ ಮುಖಾಂತರ ಮತ್ತು ಸಮೂಹ ಮಾಧ್ಯಮದ ಮುಖಾಂತರ ಬಂದಿದೆ. ತಾವೆಲ್ಲರೂ ಅದನ್ನು ನೋಡಿದಿರಿ ಅಂಥೇಳಿ ಭಾವಿಸ್ಕೊಂಡಿದ್ದೀನಿ. ನಾನು ಅರ್ಜುನ್ ರಾಠೋಡ್ ಅಂಥೇಳಿ ಕರ್ನಾಟಕ ರಾಜ್ಯ ಬಂಜಾರ ಮಹಾಸಭಾ ರಾಜ್ಯಾಧ್ಯಕ್ಷ ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. ನಿನ್ನೆ ಬಂಜಾರ ಸಮಾಜದವರು ಭಾರತೀಯ ಜನತಾ ಪಕ್ಷದ ಕಚೇರಿಗೆ, ಬಿಜಾಪುರ ಜಿಲ್ಲೆಯ ಕಚೇರಿಗೆ ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ಹೋದಾಗ ಅವರು ತಮ್ಮ ಹಕ್ಕನ್ನು ಕೇಳಿದ್ದಾರೆ. ಪತ್ರಿಕೆದವರು ಮತ್ತು ಮಾಧ್ಯಮದವರು ಅವರಿಗೆ ಸಂಸದರನ್ನು ಸಂಪರ್ಕಿಸಿ ಕೇಳಿದಾಗ ಸಂಸದರು ಬಂಜಾರ ಸಮಾಜ ಅವರು ಯಾರ್ರೀ ಅವರು ಅಂತ ಹೇಳಿದ್ದಾರೆ, ಕ್ವಶನ್ ಮಾಡಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಅವ್ರ ಮತನೇ ಕೇಳಂಗಿಲ್ಲ, ನಾನು ಅವ್ರ ಮತನೂ ಬೇಕಾಗಿಲ್ಲ ಅಂಥೇಳಿ ಹೇಳಿದ್ದಾರೆ. ಇದು ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಸುಮಾರು 5,000 ತಾಂಡಗಳು, ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತಾಂಡಗಳನ್ನು ಹೊಂದಿರತಕ್ಕಂಥ ಬಿಜಾಪುರ ಜಿಲ್ಲೆ 518 ತಾಂಡಗಳು, ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಸುಮಾರು 2,40,000 ಮತಗಳನ್ನು ಹೊಂದಿರತಕ್ಕಂಥ ಬಂಜಾರ ಸಮಾಜ. ಈ ಸಮಾಜಕ್ಕೆ ಒಂದು ಕೀಳಾಗಿ ನಾಡ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರಿಗೆ ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆ ಬಂಜಾರ ಸಮಾಜದ ಪರವಾಗಿ ಅವರಿಗೆ ಧಿಕ್ಕಾರವಿರಲಿ ಮತ್ತು ಅವರಿಗೆ ಈ ಸಮಾಜದ ಒಂದು 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 ಸೂಚನೆಯನ್ನು ಸಮಾಜಕ್ಕೆ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಬಂಜಾರ ಸಮಾಜಕ್ಕಾಗಿ ಅಷ್ಟೇ ಅಲ್ಲ, ಎಲ್ಲ ಸಮಾಜಕ್ಕೂ ಕೂಡ ಸಾಕಷ್ಟು ಉಚಿತವಾಗಿರ್ತಕ್ಕಂಥ ಭರವಸೆಯನ್ನು ಗ್ಯಾರಂಟಿಗಳನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತು ಬಂಜಾರ ಸಮಾಜಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾನೂನನ್ನು ತಂದು ತಾಂಡ, ಹಟ್ಟಿ ಮತ್ತು ದೊಡ್ಡಿಗಳು ಇವುಗಳಿಗೆ ಕಂದಾಯ ಗ್ರಾಮ ಮಾಡಬೇಕಂಥೇಳಿ ಕಾನೂನನ್ನು ಜಾರಿಗೆ ತಂದರು. ಅದರ ಜೊತೆಗಾಗಿ ಇವತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸಿದ್ದರಾಮಯ್ಯ ಅವರು ಇವತ್ತು ತಾಂಡಗಳಿಗೆ ನೀಡಿರ್ತಕ್ಕಂಥ ಕೊಡುಗೆ, ಇವತ್ತು ತಾಂಡಗಳು ಸಾಕಷ್ಟು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 70-75% ತಾಂಡಗಳು ಕಂದಾಯ ಗ್ರಾಮ ಪಟ್ಟಿಯಲ್ಲಿ ಬಂದಿದ್ದಾವೆ, ಘೋಷಣೆ ಆಗಬೇಕು. ಅದನ್ನು ಮುಂಬರುವ ದಿನಗಳಲ್ಲಿ ತ್ವರಿತವಾಗಿ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಅದನ್ನು ಜಾರಿಗೆ ತಂದು ಎಲ್ಲ 518 ತಾಂಡಗಳನ್ನು ಕಂದಾಯ ಗ್ರಾಮ ಮಾಡಲಿಕ್ಕೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲರು, ಶಿವಾನಂದ ಪಾಟೀಲರು ಮತ್ತು ಶಾಸಕರ ಮುಖಾಂತರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮಾಡಿಸ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಆದರೆ ಈ ಸಲ ಈ ವರ್ಷ ಇದೇನು 2024ರ ಲೋಕಸಭಾ ಚುನಾವಣೆ ಇದೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಂಜಾರ ಸಮಾಜ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜುಲ್ ಅಲಗೂರ್ ಅವರಿಗೆ ಮತವನ್ನು ಚಲಾಯಿಸಬೇಕಂಥೇಳಿ ನಾನು ಬಹಳ ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಮಾಜಕ್ಕೆ, ಬಂಜಾರ ಸಮಾಜಕ್ಕೆ. ನಮ್ಮನ್ನು ಕೀಳಾಗಿ ನೋಡ್ತಕ್ಕಂಥ, ತಮಗೆ ಗೊತ್ತಿದೆ, ಒಳ ಮೀಸಲಾತಿಯನ್ನು ಜಾರಿಗೆ ತಂದಿರತಕ್ಕಂಥ ಸಂದರ್ಭದಲ್ಲಿ ಇದೇ ಗೋವಿಂದ ಕಾರಜೋಳ ಅವರು, ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು, ಇವರೆಲ್ಲರೂ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ 4% ನಮ್ಮನ್ನು ಇಟ್ಟು
ಇವತ್ತು ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಅವೈಜ್ಞಾನಿಕವಾಗಿರತಕ್ಕಂಥ ವರದಿಯನ್ನು ರಾಜ್ಯ ಸರ್ಕಾರ ಶಿಫಾರಸು ಮಾಡ್ತು. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಬರದೇ ಇರತಕ್ಕಂಥ ಅವೈಜ್ಞಾನಿಕ ವರದಿ ಇವತ್ತು ಕೇಂದ್ರದಲ್ಲಿ ಅಲ್ಲಿ ಪರಿಶಿಷ್ಟ ಜಾತಿ ಆಯೋಗ ಅದನ್ನು ತಿರಸ್ಕಾರ ಮಾಡ್ತು ಅಂತ ಹೇಳಿ ತಮ್ಮೆಲ್ಲರಿಗೆ ಗೊತ್ತಿರಬೇಕು ಅಥವಾ ಗೊತ್ತಿರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾಂಗ್ರೆಸ್ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ತೀನಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಏನು 136 ಜನ ಶಾಸಕರುಗಳ ಆಯ್ಕೆ ಆಗಿದ್ದಾರೆ. ಆ ಒಳ ಮೀಸಲಾತಿ ಭಾರತೀಯ ಜನತಾ ಪಕ್ಷದವರು ತಂದಿರತಕ್ಕಂಥ ಒಂದೇ ಒಂದು ಇದರಿಂದ ನಮ್ಮ ಬಂಜಾರ ಸಮಾಜ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಮತಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನಸಭೆಯಲ್ಲಿ ಹಾಕಿದಾಗ 136 ಸೀಟು ಇವತ್ತು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಶಾಸಕರುಗಳಿಗೆ 136 ಶಾಸಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಲೋಕಸಭಾ ಬರ್ತಕ್ಕಂಥ ಇದೇನು ಬರ್ತಕ್ಕಂಥ 3ನೇ ಹಂತದಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇದೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬಿಜಾಪುರ ಜಿಲ್ಲೆಯ ಅಭ್ಯರ್ಥಿ ರಾಜು ಆಲಗೂರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿ 2 ಅವಧಿಗೆ ಶಾಸಕರಾಗಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸಾಕಷ್ಟು ಸಂಘಟನೆಯನ್ನು ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾನು ಸಹ ಆಕಾಂಕ್ಷಿ ಇದ್ದೆ ನಮಗೆ ಟಿಕೆಟ್ ಬೇಕು ಅಂಥೇಳಿ. ಆದರೆ 3 ಸಲ ನಮ್ಮ ಬಂಜಾರ ಸಮಾಜಕ್ಕೆ ಪ್ರಕಾಶ್ ರಾಠೋಡ್ರವರಿಗೆ 2 ಸಲ, ಇನ್ನೊಂದು ಸಲ ಮೈತ್ರಿ JDS ಮತ್ತು ಕಾಂಗ್ರೆಸ್ ಮೈತ್ರಿಯಲ್ಲಿ ಸುನೀತಾ ಚವ್ಹಾಣ್ರವರಿಗೆ ಸತತವಾಗಿ 3 ಸಲ ಲೋಕಸಭಾ ಟಿಕೆಟ್ ಕೊಟ್ಟರೂ ಸಹ ನಮಗೆ ಗೆಲ್ಲಕ್ಕಾಗಲಿಲ್ಲ. ಹಾಗಾಗಿ ಈ ಸಲ ಪರಿಶಿಷ್ಟ ಜಾತಿಯ ಬಲಗೈ ರಾಜು ಆಲಗೂರ್ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಬಂಜಾರ ಸಮಾಜ, ಇಡೀ ರಾಜ್ಯದ ಬಂಜಾರ ಸಮಾಜ ಮತ್ತು ಜಿಲ್ಲೆಯ ಬಂಜಾರ ಸಮಾಜ ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರ ಮೇಲೆ ಭರವಸೆ ಇದೆ. ಶಿವಾನಂದ ಪಾಟೀಲ್ರಾಗಿರ್ತಕ್ಕಂಥ ನಮ್ಮ ಸಚಿವರು ಅವರು ಕೂಡ ಸಚಿವರಿದ್ದಾರೆ. ಮತ್ತು ಎಲ್ಲ ಶಾಸಕರುಗಳು ಸಾಕಷ್ಟು ಬಂಜಾರ ಸಮಾಜದ ಮೇಲೆ ಅಭಿಮಾನ ಮತ್ತು ಸಾಕಷ್ಟು ತಾಂಡಗಳಿಗೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಕಳೆದ ಅವಧಿಯಲ್ಲಿ ಮತ್ತು ಈ ಸಲನೂ ಸಹ ಮಾಡಿಕೊಡ್ತಾರೆ. ಹಾಗಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ತಮ್ಗೆ ಗೊತ್ತಿರ್ಬೋದು, ಸುಮಾರು ಕಳೆದ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ MB ಪಾಟೀಲ್ರು ನೀರಾವರಿ ಸಚಿವರಾಗಿರ್ತಕ್ಕಂಥ ಸಂದರ್ಭದೊಳಗೆ ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದೊಳಗೆ ತಮ್ಮ ಗಮನಕ್ಕಿರಲಿ, ಸುಮಾರು 15 ಲಕ್ಷ ಎಕರೆಗಿಂತಲೂ ಜಾಸ್ತಿ 15 ಲಕ್ಷಕ್ಕಿಂತಲೂ ಎಕರೆಗಿಂತಲೂ ಜಾಸ್ತಿ ನೀರಾವರಿ ಆಗುವಂಗೆ ನೀರಾವರಿ ಭದ್ರ ಬುನಾದಿಯನ್ನು ಈ ಜಿಲ್ಲೆಗೆ ಹಾಕಿಕೊಟ್ಟಿದ್ದಾರೆ. ತಮ್ಗೆ ಗೊತ್ತಿದೆ ಸಾಕಷ್ಟು ಯೋಜನೆಗಳು, ಮುಳವಾಡ ಏತ ನೀರಾವರಿ ಆಗಿರ್ಬೋದು, ಮುಳವಾಡ 2ನೇ ಹಂತ 3ನೇ ಹಂತ ಆಗಿರ್ಬೋದು, ಮತ್ತು ಕೆರೆಗಳನ್ನು ತುಂಬತಕ್ಕಂಥದ್ದಾಗಿರ್ಬೋದು, ಮತ್ತು ತುಬಚಿಯಿಂದ ಬಬಲೇಶ್ವರ ವಿಭಾಗ ನಮಗೆ ಗೊತ್ತದೆ ಇಂಥ ಯೋಜನೆ ಇಡೀ ರಾಷ್ಟ್ರದಲ್ಲಿಯೇ ಪ್ರಥಮ ಆಗಿರ್ತಕ್ಕಂಥ ಒಂದು ತುಬಚಿ ಬಬಲೇಶ್ವರ ಮತ್ತು ಅಕ್ವೆಡಕ್ಟ್ ಮೂಲಕ ನೀರು ಕೊಡ್ತಕ್ಕಂಥದ್ದು ಇಡೀ ಇವತ್ತು ಜಗತ್ತಿನಲ್ಲೇ ಒಂದು ದೊಡ್ಡ ಅಕ್ವೆಡಕ್ಟ್ ಎಲ್ಲಿ ಇದೆ ಅದು ತಿಡುಗುಂದಿ 3ನೇ ಹಂತ. ಇಂಥ ಯೋಜನೆಗಳು ಈ ಬಿಜಾಪುರ ಜಿಲ್ಲೆಗೆ ಸಿಕ್ಕಿದೆ. ಸಾಕಷ್ಟು ನೀರಾವರಿ ಆಗತಕ್ಕಂಥ ಇದು ಬಿಜಾಪುರ ಜಿಲ್ಲೆಗೆ ಈ ಸಲ ಇವತ್ತು MB ಪಾಟೀಲ್ರಾಗಿರ್ಬೋದು, ಶಿವಾನಂದ ಪಾಟೀಲ್ರು ಮತ್ತು ನಮ್ಮ ಎಲ್ಲ ಶಾಸಕರುಗಳು ಮತ್ತು ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ಬಂಜಾರ ಸಮಾಜ ಸನ್ಮಾನ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಆಲಗೂರ್ ಅವರಿಗೆ ಸಂಪೂರ್ಣವಾಗಿ ಬಂಜಾರ ಸಮಾಜ ಬೆಂಬಲಿಸಬೇಕು. ಯಾಕಂತ ಕೇಳಿದ್ರೆ ಈಗಾಗಲೇ ಹೇಳಿದ್ದೀನಿ, ಸಂಸದ್ ಜಿಗ್ಜಣಿ ಅವರ ವರ್ತನೆ ಬಹಳ ಕೀಳಾಗಿ ಬಂಜಾರ ಸಮಾಜಕ್ಕೆ ಅವ್ರು ಓಟ್ ಬೇಕಾಗಿಲ್ಲ, ಇಲ್ಲಿ ಯಾರೂ ಬರೋಕ್ಕೆ ಹೋಗಬೇಡ್ರಿ, ನಿಮ್ಮ ಓಟ್ ನನಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಕೀಳ ಮನೋಭಾವನೆ ಏನಿದೆ ಅದಕ್ಕೆ ನಾನು ಮತ್ತೊಮ್ಮೆ ಅವರನ್ನು ನಾನು ಧಿಕ್ಕರಿಸ್ತೀನಿ. ಹಾಗಾಗಿ ಇವತ್ತು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜ ಪ್ರತಿ ತಾಂಡಗಳನ್ನು 518 ತಾಂಡಗಳಿಗೆ ವಿಸಿಟ್ ಕೊಡ್ತೀನಿ, ಪ್ರತಿ ತಾಂಡಗಳಿಗೆ ಭೇಟಿ ಆಗ್ತೀನಿ, ಮನೆಗಳಿಗೆ ಹೋಗ್ತೀನಿ, ಈ ವಿಷಯವನ್ನು ಅವರ ಗಮನಕ್ಕೆ ತರ್ತೀನಿ. ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ಮತ್ತು ತಮಗೆ ಗೊತ್ತದ ಪ್ರತಿ ಮತಕ್ಷೇತ್ರದೊಳಗೆ ಸುಮಾರು 30ರಿಂದ 35 ಸಾವಿರ ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ಸೌಲಭ್ಯ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ಸರ್ಕಾರ ಒಂದು ಸರ್ವೆ ಮಾಡಿದೆ, ಒಂದು 30,000 ಹೆಣ್ಮಕ್ಳಿಗೆ ಗ್ಯಾರಂಟಿ 2,000 ಸಿಕ್ಕರೆ ಒಂದು 30,000 ಹೆಣ್ಮಕ್ಳು ಬಸ್ನಾಗ ಓಡಾಡ್ತಕ್ಕಂಥ ಅಥವಾ ಉಚಿತವಾಗಿರ್ತಕ್ಕಂಥ ಅಕ್ಕಿ ಪಡಿತಕ್ಕಂಥದ್ದು. ಇವತ್ತು 5 ಗ್ಯಾರಂಟಿ ಒಳಗೆ 4 ಗ್ಯಾರಂಟಿ ಬರೀ ಮಹಿಳೆಯರಿಗದ. ಇವತ್ತು ಬರೀ ಮಹಿಳೆಯರೇ ಮತಗಳ
ಒಂದು ಒಳ್ಳೆ ಇವತ್ತು ಅವರ ಗಮನ ಅಂದರೆ ಕೆಲವೊಬ್ಬರು ಭಾರತೀಯ ಜನತಾ ಪಕ್ಷದವರು ಹೆಸರು ಕೆಡಿಸ್ತಕ್ಕಂಥದ್ದು, ಬರೀ ಮೋದಿ ಹೆಸರ ಮ್ಯಾಗ ಮತ ತಗೋಬೇಕಂತಾರೆ. ಇವ್ರದ್ದು ವೈಯಕ್ತಿಕ ವರ್ಚಸ್ಸು ಏನೂ ಉಳಿದಿಲ್ಲ. ಲೋಕಸಭೆಯ ಕೇಂದ್ರ ಸಚಿವರಾಗಿ ನೀರು ಮತ್ತು ನೈರ್ಮಲ್ಯ ಸಚಿವರಾಗಿದ್ದರು ಕೇಂದ್ರ ರಮೇಶ್ ಜಿಗಜಿಣಗಿ 36,000 ಕೋಟಿ ಅವ್ರ ಹೆಡ್ಡಿಗೆ ಅಮೌಂಟ್ ದುಡ್ಡಿತ್ತು. ರಾಜ್ಯ ಖಾತೆ ಸಚಿವರಾಗಿದ್ದರು. 36,000 ಕೋಟಿ ದುಡ್ಡು ಇಟ್ಕೊಂಡು ಒಂದೇ ರೂಪಾಯಿ ಬಿಜಾಪುರ ಜಿಲ್ಲೆಗೆ ಕುಡಿಯುವ ನೀರಿಗಾಗಲಿ ಅಥವಾ ನೈರ್ಮಲ್ಯ ಶೌಚಾಲಯಕ್ಕಾಗಲಿ ಖರ್ಚು ಮಾಡಲಿಲ್ಲ. ಮಾಡಿದರೆ ತೋರಿಸ್ಲಿ ಎಲ್ಲಿ ಮಾಡಿದ್ದಾರೆ ಅವರು. ಹೀಗಾಗಿ ಇಂಥ ಒಬ್ಬರ ಹೆಸರು, ಒಬ್ಬರು ದೊಡ್ಡವರು ಯಾರ್ದೋ ಒಬ್ಬರ ಹೆಸರು ಹೇಳಿ ಮಟ್ಟ ಹಾಕ್ಕೊಂಡು ಈ ಜಿಲ್ಲೆ ಸಂಪೂರ್ಣವಾಗಿ ಇವತ್ತು ಬೆಳವಣಿಗೆ ಆಗಬೇಕಾದ್ರೆ ರಾಜು ಆಲ್ಗೂರವರ ಒಳ್ಳೆಯ ಒಬ್ಬ ವಿದ್ಯಾವಂತ ಮತ್ತು ಒಳ್ಳೆಯ ವಿದ್ಯಾವಂತರು ಮತ್ತು ಶಿಕ್ಷಣವನ್ನು ಹೊಂದಿರತಕ್ಕಂಥ ವ್ಯಕ್ತಿ ರಾಜು ಆಲ್ಗೂರವರು ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಅದ. ಯಾಕಂದರೆ ಐತಿಹಾಸಿಕ ಜಿಲ್ಲೆ, ಏರ್ಪೋರ್ಟ್ ಆಗ್ತಾ ಇದೆ, ರೈಲ್ವೆ ಬ್ರಾಡ್ಗೇಜ್ ಇದೆ, ಇಲ್ಲಿ ಪ್ರವಾಸಿ ತಾಣ ಮಾಡ್ಬೋದು, ಅಲ್ಲಿ ಸಾಕಷ್ಟು ದುಡ್ಡು ತರ್ಬೋದಾಗಿತ್ತು. ಇವತ್ತು 10 ವರ್ಷ ಕೇಂದ್ರ ಸರ್ಕಾರದಾಗ ಇದ್ಕೊಂಡು ಒಂದು ಫ್ಯಾಕ್ಟ್ರಿ ತರೋಕ್ಕಾಗಿಲ್ಲ. ನಾನು ಇವತ್ತು ಹೇಳಕ್ಕೆ ಬಯಸ್ತೀನಿ, ಕೆಲವು ದಿವಸದೊಳಗೆ 6 ತಿಂಗಳು 1 ವರ್ಷದೊಳಗೆ ಬಿಜಾಪುರ ಜಿಲ್ಲೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕೆ ಸಚಿವರು ಹಾಕಿದ್ದಾರೆ. ಬಿಜಾಪುರ ಜಿಲ್ಲೆ ಕೈಗಾರಿಕೆ ಬಹುತೇಕ ನನಗನ್ನಿಸೋ ಮಟ್ಟಿಗೆ ಕೆಲವು ಯೋಜನೆಗಳನ್ನು ತರ್ತಾ ಇದ್ದಾರೆ. ಆ ಯೋಜನೆಗಳು ಬರುವ ದಿನಗಳಲ್ಲಿ ಜಿಲ್ಲೆಯ ರೈತರು, ಯುವಕರು ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳು. ಬಹುತೇಕ ಇಟ್ಟಂಗಳ ಫುಡ್ ಪಾರ್ಕ್ ಆಗಿದೆ. ಇನ್ನೊಂದು ವಿದ್ಯುತ್ ಏನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆ ಇದೆ. 36,000 ಕೋಟಿ ತಾವೆಲ್ಲ ಮಾಧ್ಯಮ ಮತ್ತು ಬಳಗದವ್ರಿಗೆ ಗೊತ್ತಿದೆ. ಅದನ್ನು ಸಹ ಬಿಜಾಪುರಕ್ಕೆ ಬರ್ತಾ ಇದೆ. ಇವೆಲ್ಲ ಪರಿಗಣಿಸಿ ಇವತ್ತು ರಾಜು ಆಲ್ಗೂರಿಗೆ ಆಯ್ಕೆ ಮಾಡಿದ್ರೆ ಇವರಿಗೆ ನಮ್ಮ ಸಚಿವರಿಗಾಗಲಿ ಶಾಸಕರಾಗಲಿ ಶಕ್ತಿ ಬರ್ತದೆ. ಮತ್ತು ನಾವಂತೂ ಬಂಜಾರ ಸಮಾಜದವರು ಇವತ್ತು ನಿರ್ಣಯ ಮಾಡಿದ್ದೀವಿ. ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ತಮ್ಮ ಮುಖಾಂತರ ಅವರಿಗೆ ಬಂಜಾರ ಸಮಾಜ ಯಾವ ಕಾಲಕ್ಕೂ ಯಾರೂ ಕೂಡ ಮತವನ್ನು ಹಾಕಬಾರ್ದು ಅಂಥೇಳಿ ಅತ್ಯಂತ ಪ್ರಾಮಾಣಿಕವಾಗಿ ವಿನಂತಿ ಮಾಡ್ಕೊಳ್ತೀನಿ. ಇಡೀ ರಾಜ್ಯದ ಜನ, ಬಂಜಾರ ಸಮಾಜದ ಜನ, ನಾನು ಒಬ್ಬ ಕರ್ನಾಟಕ ರಾಜ್ಯ ಬಂಜಾರ ಸಮಾಜದ ರಾಜ್ಯಾಧ್ಯಕ್ಷನಾಗಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ಸಿದ್ದರಾಮಯ್ಯ ಅಂತ ಒಳ್ಳೆಯ ಒಬ್ಬ ಕಾರ್ಯವೈಖರಿಯನ್ನು ಹೊಂದಿರತಕ್ಕಂಥ ಇವರು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಸಾಹೇಬರು ಉಪಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಜವಳಿ ಸಚಿವರು ಶಿವಾನಂದ ಪಾಟೀಲ್ ಸಾಹೇಬರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ನಮಗೆ ಇನ್ನೊಂದು ಏನು ಅಂತ ಕೇಳಿದ್ರೆ, ನಮಗೆ ಬಿಜಾಪುರ ಜಿಲ್ಲೆಗೆ ಇವತ್ತು ಬಂಪರ್ ಒಂದು ಟಿಕೆಟ್ ರಾಜು ಆಲ್ಗೂರು ಸಿಕ್ಕರೆ ಇನ್ನೊಂದು ಜನರಲ್ ಒಳಗೆ ಬಿಜಾಪುರದವರಿಗೆ ನಮಗೆ ಶಿವಾನಂದ ಪಾಟೀಲ್ ಸಹೋದರಿ ಸಂಯುಕ್ತ ಪಾಟೀಲ್ ಅವ್ರಿಗೆ ಬಾಗಲಕೋಟೆಗೆ ಸಿಕ್ಕಿದೆ ಟಿಕೆಟ್. ಹಾಗಾಗಿ ಇವತ್ತು ಬಾಗಲಕೋಟೆ ಜನರಿಗೂ ಅಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ಅಲ್ಲಿನೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಬಂಜಾರ ಸಮಾಜ ಕಾಂಗ್ರೆಸ್ ಪಕ್ಷ ಮತ್ತು ಸಂಯುಕ್ತ ಪಾಟೀಲ್ರಿಗೆ ಬೆಂಬಲಿಸಬೇಕು ಅಂಥೇಳಿ ತಮ್ಮ ಮೂಲಕ ಆಗ್ರಹವನ್ನು ಮಾಡಿ, ವಿಶೇಷವಾಗಿ ಇದೇ ಜಿಗಜಿಣಿ ಅವರು ಬಂಜಾರ ಸಮಾಜ ಕೀಳಾಗಿ ಹೇಳಿಬಿಟ್ರಲ್ಲ ನೀನೆ ಏನಂತ ಹೇಳಿ ಕೇಳಿ. ಅಂದಾರಲ್ಲ ಓಟೇ ಬೇಕಾಗಿಲ್ಲ ಅವ್ರದ್ದು. ಬೇಕಂದ್ರೆ ವಿಡಿಯೋ ಅದು ಕೇಳಿಸ್ತೀವಿ ಕೇಳ ಮಾಡಿ. ಅವ್ರು ಹೊಟ್ಟೆ ಬೇಕಾಗಿಲ್ರಿ ಅಂತ ಹೇಳ್ಯಾರ. ಸುಮ್ಮನೆ ದುಡ್ಕೊಂಡಿದ್ರೆ ಮುಂದೆ ಚಾನ್ಸ್ ಸಿಗ್ತದ. ಮತ್ತೆ ಹಿಂಗ್ ಮಾಡಿದ್ರೆ ಇವ್ರಿಗೆಲ್ಲ ಒಂದು ನಿಮಿಷ ಯಾರಿಗಾರ ಹಾಕ್ರೆ ಹೋಗಿರ್ತಾರೆ ಹೊಟ್ಟು ಹಾಕಂಗಿಲ್ಲ. ನಾವಂತೂ ಮೊದಲೇ ಹಾಕಂಗಿಲ್ಲ ಬಿಡ್ರಿ. ಅವ್ರಿಗೆ ಗೊತ್ತಾಗೆ ಹೇಳಿದಾರ ಅವ್ರು. ಯಾವಾಗ ಹೇಳ್ಯಾರ? ಇಲ್ಲ ಹೇಳಿಲ್ಲ. ಎಲ್ಲಿ ಹೇಳ್ಯಾರ ತೋರಿಸ್ರಿ. ಹಂಗೆ ಬ್ಯಾಡ್ರಿ, ತೋರಿಸ್ರಿ. ಈಗ ನಾನು ತೋರಿಸಿದೆ ನೋಡ್ರಿ. ಈಗ ನಾನು ಹೆಂಗೆ ತೋರಿಸಿದೆ ಹಂಗೆ ತೋರಿಸ್ರಿ. ಏನಂತ ಅಲ್ಲ ಎಲ್ಲಿ ಇದ್ರೆ ತೋರಿಸ್ರಿ ಅಲರ್ಜಿ ಅಂತ ಹೇಳಿ. ಯಾವ ವಿಷಯಕ್ಕೆ ಬೇಕಲ್ಲ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಇಲ್ಲಿ ತಾಂಡಗಳಿಗೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಾರ. ನಮ್ಮವರೇ ಸಂಸದರಾಗಿ ಏನೂ ಕೆಲಸ ಮಾಡೋಕ್ಕಾಗಿಲ್ಲ. ಅಲ್ಲಿ ನಮ್ಮ ಕಮ್ಯುನಿಟಿಯವರೇ ಸಂಸದರು 5 ವರ್ಷ ಆದರೆ ಒಂದು ಕೆಲಸ ಆಗಿಲ್ಲ. ಖರ್ಗೆ ಸಾಹೇಬ್ರ ಮಂತ್ರಿ ಇದ್ದಾಗ ಸಾಕಷ್ಟು ಒಂದು ದೊಡ್ಡ ಹಾಸ್ಪಿಟಲ್ ಮತ್ತು 371J ತಂದು ಅಲ್ಲಿ ನಮ್ಮ ಕಮ್ಯುನಿಟಿಗೆ ಅನುಕೂಲ ಆಗಿ ಮಾಡಿಕೊಟ್ಟಾರ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು.
ಅವ್ರ ಬಗ್ಗೆ ಮಾತಾಡುವಷ್ಟು ಯಾರ ಬಲ್ಲಿನೂ ಇಲ್ಲ. ಉಮೇಶ್ ಜಾಧವ್ ಅವರು ಅಂತೂ ಒಂದು ಪೈಸಾ ಕೆಲಸ ಮಾಡಿಲ್ಲ. ಹಾಂ ಹಾಂ ಅದೇ ಹೇಳ್ತೀನಿ ನೋಡ್ರಿ, ಇನ್ನೊಂದು ಸಲ ಹೇಳ್ಬಿಡ್ಲಾ? ಆಯ್ತು ತಗೊಳ್ಳಿ ಹೇಳಿ. ನಾನು ಅರ್ಜುನ್ ರಾಠೋಡ್ ಅಂತೇಳಿ ಕರ್ನಾಟಕ ರಾಜ್ಯ ಬಂಜಾರ ಮಹಾಸಭಾದ ರಾಜ್ಯಾಧ್ಯಕ್ಷ ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಬಿಜಾಪುರ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ಕರ್ನಾಟಕ ರಾಜ್ಯದ ಎಲ್ಲ 5,000ಕ್ಕೂ ಹೆಚ್ಚು ತಾಣಗಳಿರ್ತಕ್ಕಂಥ ರಾಜ್ಯದ ಎಲ್ಲ ಬಂಜಾರ ಸಮಾಜಕ್ಕೆ ಇವತ್ತು ಬಿಜಾಪುರ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು ನಿನ್ನೆ ಅವರ ಪಕ್ಷದ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಪ್ರತಿಭಟನೆ ಮಾಡಿದ್ರು. ಏನಂಥೇಳಿ ಅವರು ಪಕ್ಷಕ್ಕೆ ಅವರು ಟಿಕೆಟ್ ಬೇಕು ಏನೋ ಬೇಕು ಅಂಥೇಳಿ ಪ್ರತಿಭಟನೆ ಮಾಡಿರ್ಬೋದು. ಆದರೆ ಸಂಸದರನ್ನ ಮಾಧ್ಯಮ ಮತ್ತು ಪತ್ರಿಕೆದವ್ರು ಅದು ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ಅವ್ರೇನಂದ್ರು, ಯಾರವರು ಬಂಜಾರ ಸಮಾಜದವ್ರು ಯಾರವರು? ಅವ್ರು ಏನಾರ ಕೆಲಸ ಮಾಡ್ಕೊಂಡು ಹೋಗ್ಬೇಕ್ರಿ ಅವರು ಅಂತ ಅವ್ರು ಇವ್ರು ಕೊಡಬೇಕಲ್ಲ. ನನಗೆ ಬಂದು ಕೇಳಿದ್ರೆ ನಾನೇನು ಮಾಡಬೇಕು? ಕಚೇರಿದಾಗ ಹೋಗಿ ಕೇಳ್ಯಾರ, ಇವ್ರನ್ನೇನು ನಮ್ಮ ಸಮಾಜದವ್ರಿಗೆ ಟಿಕೆಟ್ ಕೇಳಿಲ್ಲ. ಆದ್ರೆ ನಾನು ಇಷ್ಟು ಹೇಳ್ತೀನಿ, ಸಮಾಜಕ್ಕೆ ಈ ಬಂಜಾರ ಸಮಾಜಕ್ಕೆ ಇಷ್ಟು ಕೀಳಾಗಿ ಎಲ್ಲಿನ ಹಾಕ್ಕೊಳ್ಳಿ ಹೋಗ್ರಿ, ಅವ್ರೇನು ಹೋಟ್ ಬೇಕಾಗಿಲ್ಲ ನಮಗೆ, ಹಿಂಗೆ ಹೇಳಿದಾರೆ. ಅದಕ್ಕೆ ಅವ್ರು ಯಾವಾಗಲೂ ಇವತ್ತೇನು ಲೆಫ್ಟ್ ಕಮ್ಯುನಿಟಿ ಇದೆ, ಪರಿಶಿಷ್ಟ ಜಾತಿ ಲೆಫ್ಟ್ ಕಮ್ಯುನಿಟಿ, ಕಾರಜೋಳ ಸಾಹೇಬರಾಗಿರ್ಬೋದು, ಜಿಗಜಿಣಗಿ ಸಾಹೇಬರಾಗಿರ್ಬೋದು, ಬಂಜಾರ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪಟ್ಟಿಯಿಂದನೇ ಕೈ ಬಿಡಬೇಕಂಥೇಳಿ ನಡೆದಿದ್ದೆ. ಮತ್ತು ಅದು ಮೀಸಲಾತಿನೂ ಮಾಡಿದರು, ಏನೋ ಡೂಪ್ಲಿಕೇಟ್ ಮಾಡಿ ಅವೈಜ್ಞಾನಿಕ ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು. ಕೇಂದ್ರದೊಳಗೆ ಅದು ರಿಜೆಕ್ಟ್ ಆಗಿ ಹೋಯಿತು. ಇವತ್ತು ನಮ್ಮ ಕಮ್ಯುನಿಟಿ ಯಥಾವತ್ತಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು, ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲರು ಮತ್ತು ಎಲ್ಲ ಶಾಸಕರು ಇವತ್ತು ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ರಾಜ್ಯದ ಇವತ್ತು ಬಂಜಾರ ಸಮಾಜಕ್ಕೆ ಸುಮಾರು 5,000ಕ್ಕೂ ಹೆಚ್ಚು ತಾಣಗಳಿಗೆ ಕಂದಾಯ ಗ್ರಾಮಗಳನ್ನಾಗಿ ಹಿಂದಿನ ಸರ್ಕಾರ ಅವಧಿಯಲ್ಲಿ ಒಂದು ಕಾನೂನನ್ನು ತಂದರು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಸುಮಾರು 75% ಜಾರಿಗೆ ಬಂದಿದೆ. ಎಲ್ಲ ಗೆಜೆಟ್ ಆಗ್ತಾಯಿದೆ, ಗೆಜೆಟ್ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಕೆಲಸ ನಡೀತಾ ಇದೆ. ಇನ್ನೂ ಒಂದು ವರ್ಷದಲ್ಲಿ ವರ್ಷದಲ್ಲಿ ಎಲ್ಲ ತಾಣಗಳ ಕಂದಾಯ ಗ್ರಾಮಗಳಾಗ್ತಾವೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಎಲ್ಲ ಸೌಲಭ್ಯವನ್ನು ಪಡೀತಕ್ಕಂಥ ಒಂದು ಅನುಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಹಾಗಾಗಿ ಇಡೀ ರಾಜ್ಯದ ಜನ ಮತ್ತು ಬಿಜಾಪುರ ಜಿಲ್ಲೆಯ ಜನ ವಿಶೇಷವಾಗಿ ಜಿಗಜಿಣಿಯವ್ರಿಗೂ ಏನು ಕೀಳಾಗಿ ಬಂಜಾರ ಸಮಾಜಕ್ಕೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ಅವರು ಕ್ಷಮೆ ಕೇಳಬೇಕು, ಮೊದಲು ಕ್ಷಮೆ ಕೇಳಬೇಕು. ಎಲ್ಲಿರೇ ಹಾಕ್ಕೊಳ್ರಿ, ಏನರೇ ಮಾಡ್ಕೊರಿ. ಒಬ್ಬ ರಾಜಕೀಯ ಪ್ರಬುದ್ಧ ಸುಮಾರು 11 ಸಲ ಆರಿಸಿ ಬಂದವರು ಅವರು. ಈ ರೀತಿ ಸೊಕ್ಕಿನ ಮಾತುಗಳನ್ನು ಆಡಬಾರ್ದು. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಅದು ಅವ್ರು ಕ್ಷಮೆ ಕೇಳಬೇಕು ಸಮಾಜಕ್ಕೆ. ಮತ್ತು ನಮ್ಮ ಬಂಜಾರ ಸಮಾಜ ಸನ್ಮಾನ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಅಲ್ಗೂರ್ ಅವರಿಗೆ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಇಡೀ ಬಿಜಾಪುರ ಜಿಲ್ಲೆಯ 518 ತಾಂಡ ಬಂಜಾರ ಜನ ನಾವು ಅವರಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತೀವಿ, ಅವ್ರಿಗೆ ಮತ ಹಾಕಿಸ್ತೀವಿ. ಪ್ರತಿ ತಾಂಡಕ್ಕೆ ಹೋಗ್ತೀವಿ, ಪ್ರತಿ ಮನೆಗೆ ಹೋಗಿ ಈ ವಿಷಯ ಹೋಗಿ ತಿಳಿಸ್ತೀವಿ, ಗೆಲ್ಲಿಸ್ತೀವಿ. ರಾಜು ಅಲ್ಗೂರ್ ಅವ್ರು ಗೆಲ್ತಾರೆ, 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಆದರೆ ಅತಿ ಹೆಚ್ಚು ಮತಗಳು ಏನು 2 ಲಕ್ಷಕ್ಕೂ ಹೆಚ್ಚು ಮತಗಳು ಬರ್ತಾವೆ, ಅವು ಬಂಜಾರ ಸಮಾಜದ ಮತಗಳು ಅಂಥೇಳಿ ತಾವು ಪರಿಗಣಿಸ್ಬೇಕು. ಅದೇ ಹೇಳಿದ್ನಲ್ರಿ, ಈಗ 3 ಸಲ ನಮಗೆ ಕೊಟ್ಟಿದ್ದಾರೆ ಟಿಕೆಟ್. ಪ್ರಕಾಶ್ ರಾಠೋಡ್ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಈಗ ಆಲ್ರೆಡಿ. ಅವ್ರಿಗೆ 3 ಸಲ MLA MP ಟಿಕೆಟ್ ಕೊಟ್ಟರು. ನಾವು ಆಕಾಂಕ್ಷಿ ಆಗಿದ್ದೆ. ಅದೇ ಹೇಳಿದ್ರಲ್ಲ, ಈಗ ಆಲ್ರೆಡಿ ಈಗ MLC ಇದ್ದಾರೆ, ಪ್ರಕಾಶ್ ರಾಠೋಡ್ ಅವರು MLC ಇದ್ದಾರೆ. ನಮ್ಮ ಕಾಂತಾ ನಾಯ್ಕ ಅವರು ನಿಗಮದ ಅಧ್ಯಕ್ಷರು ಮಾಡಿದ್ದಾರೆ. ಮತ್ತು ಇನ್ನು ಬಂಜಾರ ಸಮಾಜಕ್ಕೆ ಇನ್ನು ಬಂಜಾರ ನಿಗಮಗಳು ಇವು ಇನ್ನೂ ಅವಕಾಶಗಳದಾವು. ನಮ್ಮ ಸಮಾಜಕ್ಕೆ ಕೊಡ್ತಾರೆ. ನಮ್ಮ ಸಮಾಜ ಬಿಟ್ಟು ಬೇರೆಯವ್ರಿಗೇನು ಕೊಡೋಕ್ಕಾಗೋದಿಲ್ಲದು. ಯಾರಿಗೆ ಕೊಡಲಿ, ಇದು ರಾಜ್ಯದಾಗ ಬಂಜಾರ ಸಮಾಜಕ್ಕೆ ಕೊಡಬೇಕಲ್ಲ. ಮತ್ತು ಮುಂಬರುವ ದಿನಗಳೊಳಗೆ ರಾಜ್ಯದಾಗ ಮತ್ತು ಮಂತ್ರಿ
ಮಂತ್ರಿ ಸ್ಥಾನನೂ ಕೊಡಬೇಕಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗೆ ಭೇಟಿಯಾಗಿ ಮಾತನಾಡಿ ಬಂದಿದ್ದೀವಿ. ಮುಂಬರುವ ಕರ್ನಾಟಕ ರಾಜ್ಯದ ಬಂಜಾರ ಮಹಾಸಭಾದ ಅಧ್ಯಕ್ಷ ಇರೋದ್ರಿಂದ ನಾವೊಂದು ಪಕ್ಷಕ್ಕೆ ಇರಬಹುದು, ಆದರೆ ಸಮಾಜದ ಒಂದು ರಾಜ್ಯದ ಅಧ್ಯಕ್ಷ ಆಗಿರೋದ್ರಿಂದ ಇದನ್ನು ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ. ನಿರ್ಧಾರ ತೆಗೆದುಕೊಂಡಿವಿ. ನಿನ್ನೆ ಏನು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ದು ಅವ್ರು ಯಾರು ಈ ಜಿಲ್ಲೆಯವರಲ್ಲ, ಬಾಗಲಕೋಟೆ ಜಿಲ್ಲೆಯವರು. ಯಾರು ಹೇಳ್ತಾರ್ರಿ? ನಿಮ್ಗೆ ವಿಡಿಯೋ ಇದೆ ಸರ್ ನನ್ನ ಹತ್ರ. ಹೇಳಿ. ಆಮೇಲೆ ಅವರನ್ನ ಏನು ಹಣ ಕೊಟ್ಟು ಅವರನ್ನ ಕರ್ಕೊಂಡು ಬಂದು 1,000-2,000 ಹಣ ಕೊಟ್ಟು ಕರ್ಕೊಂಡು ಬಂದು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಅಂತ ಸಂಸದರು ಆರೋಪ ಮಾಡಿದರು. ಅಲ್ಲಿ ಲೋಕಲ್ ಅಲ್ಲ, ಅವರು ಬಂಜಾರ ಸಮಾಜದವರು ಅಲ್ಲ, ಉದ್ದೇಶಪೂರ್ವಕವಾಗಿ ಈ ತರ ಮಾಡಿದ್ದಾರೆ ಅಂತ ಅವ್ರ ಆರೋಪ. ಅವರಿಗೆ ನರ್ಕತ್ತಾಗಿದೆ ಸರ್. ಬಾಗಲಕೋಟೆಯವರು ಬಂದು ಇಲ್ಲಿ ಬಂದು ಪ್ರತಿಭಟನೆ ಮಾಡಕ್ಕ ಅಲ್ಲ, ಹೋಗ್ಲಿ. ಈಗ ಬಾರಾಕೋಟ್ರಿ ತಂಡ ಅಂತಿದೆ, ಇಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬರ್ರಿ. ಅವ್ರು ಪ್ರತಿಭಟನೆದಾಗ ಬಾರಾಕೋಟ್ರಿ ತಂಡದವರೇ 170% ಜನ ಇದ್ದಾರೆ. ಮಹಲ್ ತಂಡದವ್ರು ಇದ್ದಾರೆ, ಐನಾಪುರ್ ತಂಡದವ್ರು ಇದ್ದಾರೆ, ಆಮ್ಯಾಗ ಇಲ್ಲಿ ಯಾವುದೋ ಕನ್ನಡ ತಂಡದವ್ರು ಇದ್ದಾರೆ, ಆಮ್ಯಾಗ ಇಲ್ಲಿ ಭೂತಾಳ ತಂಡದವ್ರು ಇದ್ದಾರೆ. ಅವ್ರವ್ರ ಆಂತರಿಕ ಸಮಸ್ಯೆ ರೀ ಅದು ಬಿಜೆಪಿ ಅವ್ರದ್ದು. ಅದನ್ನ ಬಿಟ್ಟು ಅವರು ನಮ್ಮ ಸಮಾಜಕ್ಕಂತೆ ಪರ್ಟಿಕ್ಯುಲರ್ ಆಗಿ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರಂದ್ರ ಅದಕ್ಕೆ ನಾವು ಅದನ್ನ ಖಂಡಿಸ್ತೀವಿ. ನಾವು ಬಂಜಾರ ಸಮಾಜದ ಒಬ್ಬ ಹೆಣ್ಮಗಳಾಗಿ ನಾನು ಹೇಳಕ್ ಬಯಸ್ತೀನಿ, ಬಂಜಾರ ಸಮಾಜಕ್ಕೆ ಯಾವಾಗ ಅವರು ರಮೇಶ್ ಜಿಗಜಿಣಿ ಅವರು ಅವಮಾನ ಮಾಡ್ಯಾರ ಅಂದ್ ಬಳಕ ನಮ್ಮ 518 ತಾಂಡಗಳದವಲ್ಲ, ಆ ತಾಂಡದ ಜನರು ಒಂದೇ ಒಂದು ಓಟು ಕೂಡ ಬಿಜೆಪಿಗೆ ಹೋಗ್ಬಾರ್ದು. ನಾ ಎಲ್ಲಾ ಸಮಾಜದ ಜನರಿಗೆ ಹೇಳಕ್ ಬಯಸ್ತೀನಿ, ಒಂದು ಓಟು ನೀವು ಯಾರು ನಿರ್ಧಾರ ತಗೊಳ್ರಿ. ನೀವು ನಿರ್ದಿಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರಂದ್ರ ನಾವೇನಾದ್ರೂ ಬದುಕಬಹುದು, ಇಲ್ದಿದ್ರೆ ಈ ಬಿಜೆಪಿ ಅವ್ರು ನಮ್ಮನ್ನ ತುಳಿದು ಹಾಕ್ತಾರ, ನಮ್ಮನ್ನ ಈ ಬದುಕಕ್ಕೂ ಬಿಡುದಿಲ್ಲ ಅಂತ ಹೇಳಿ ಮಾಧ್ಯಮದ ಮೂಲಕ ನಾ ಈಗ ಹೇಳಕ್ ಬಯಸ್ತೀನಿ. ಸರಿತಾ ನಾಯ್ಕ, ದೇವರಿಪ್ಪರಿಗೆ, ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ. ಈಗ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ಅವಮಾನ ಅನ್ನೋದು ಸ್ಪಷ್ಟವಾಗಿ ಬರಬೇಡ್ರಿ, ಇಲ್ಲಿ ಬರಬೇಡ್ರಿ ಅಂತಾರ್ರಿ ಅವರು. ಬಂಜಾರ ಸಮಾಜದ ಅವ್ರು ಏನಂದಾರ ಸರ, ಮಾಧ್ಯಮದವರು ಮತ್ತು ಪತ್ರಿಕೆದವರು ಏನ್ ಕ್ವಶನ್ ಮಾಡಿದ್ರು ಅವ್ರಿಗೆ, ಏನ್ ಸರ್ ಬಂಜಾರ ಸಮಾಜದವ್ರು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ಟಿಕೆಟ್ ಕೇಳ್ತಾ ಇದಾರಲ್ಲ ಅಂತ ಕೇಳಿದಾರೆ. ಆಯ್ತು, ಕೇಳಿ ಅವ್ರು ಏನಾರೇ ಹೇಳ್ಕೊಳ್ಳಿ, ಬಟ್ ಬಂಜಾರ ಸಮಾಜದವ್ರು ಯಾರ್ರೀ ಅವರು? ಅವ್ರು ಇಲ್ಲಿ ಯಾಕೆ ಬರ್ತಾರೆ? ಅವ್ರಿಗೆ ಏನು ಸಂಬಂಧ? ಏನರೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅವರು ಏನರೇ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಓಟ್ ಬೇಕಾಗಿಲ್ಲ, ನನಗೆ ಅವಶ್ಯಕತೆ ಇಲ್ಲ ಅವ್ರ ಓಟ. ಅದಕ್ಕೆ ಒಂದು ಕಮ್ಯುನಿಟಿಗೆ ಈ ರೀತಿ ನಾವು ಇಲ್ಲಿ ಕರ್ನಾಟಕದಾಗ ಪರಿಶಿಷ್ಟಗಳ ಜಾತಿ ಒಳಗೆ ಸೇರ್ಕೊಂಡಿರ್ಬೋದು, ಬೇರೆ ನಾವು ಜನರಲ್ದಾಗೆ ಅದು ಬೇರೆ ಕಡೆ. ಆದರೆ ಈ ರೀತಿ ಒಬ್ಬ ಪರಿಶಿಷ್ಟ ಜಾತಿ ಒಬ್ಬ ನಾಯಕ, ಹಿರಿಯ ನಾಯಕನಾಗಿ ಇನ್ನೊಂದು ಜಾತಿಗೆ ಈ ರೀತಿ ಕೀಳಾಗಿ ಮಾತಾಡೋದು ಸರಿಯಲ್ಲ. ಅದಕ್ಕೆ ಕ್ಷಮೆ ಕೇಳಬೇಕು ಅನ್ನೋದು ನಮ್ಮ ಆಗ್ರಹ. ಎಲ್ಲ ಅವ್ರ ಜನ ಕ್ಷಮೆ ಕೇಳಬೇಕಲ್ರಿ. ಓಟ್ ಟೈಮ್ನಾಗ ನಾವು ನಿರ್ಧಾರ ತೊಗೊಂಡ್ಬಿಟ್ಟು ಇವತ್ತು ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈ ಜನರಿಗೆ ನೀವು ಗಮನಕ್ಕೆ ತರ್ರಿ, ನಾವು ಮನೆಗೆ ಹೋಗ್ತೀವಿ. ಅವ್ರು ಇಷ್ಟು ನಿರ್ದಿಷ್ಟವಾಗಿ ಮಾತಾಡ್ತಾರಂದ್ರ ಅದಕ್ಕೆ ನಾವು ಪ್ರತಿಫಲವಾಗಿ ನಾವು ಒಂದು ಪಾಠ ಕಲಿಸುವಂತ ಕೆಲಸ ಮಾಡ್ಬೇಕಂತೇಳಿ ಬಂಜಾರ ಸಮಾಜದವರಿಗೆ ನಾನು ಹೃದಯಪೂರ್ವಕವಾಗಿ ವಿನಂತಿ ಮಾಡ್ಕೋತೀನಿ. ಬಿಜೆಪಿಗೆ ಯಾರು ಬಂಜಾರ ಸಮಾಜದ ಯಾರೇ ಆಗ್ಲಿ ಒಂದು ಓಟ್ ಕೂಡ ಬಿಜೆಪಿಗೆ ಹಾಕ್ಬೇಡ್ರಿ ಅಂತ ಹೇಳಿ ಈ ಮೂಲಕ ಮಾಧ್ಯಮದವರ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನೀವು ಇಂಟ್ರೊಡ್ಯೂಸ್ ಮಾಡ್ರಿ, ಹೆಸರು ಹೇಳ್ರಿ ಪಟ. ಸಮುದಾಯದವರ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರು ಬಂಡಾಯ ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಹೇಳೇ ಬಿಟ್ಟಿವಲ್ಲ ಸರ್. ಈಗ ಕ್ಷೇತ್ರ ಏನೂ ಇಲ್ಲ ಸರ್. ನಾವು ಆಲ್ರೆಡಿ ನಮಗೆ ಅವರೇ ಅಲ್ಲ, ಮತ್ತೆ ಅವರೇ ಒಂದೇ ಪಕ್ಷ ಅಲ್ಲ, ಮತ್ತೆ ಅದಕ್ಕೆಲ್ಲ ನಾವು ಅವಕಾಶ ಇಲ್ಲ. ಹಿರಿಯ ರಾಜಕಾರಣಿ ಮತ್ತು ಸುಮಾರು 45 ವರ್ಷಗಳ ಸತತವಾಗಿ ರಾಜಕಾರಣದಲ್ಲಿ ಪಳಗಿರುವ ಈ ಭಾಗದ ಸಂಸದರಾದ ರಮೇಶ್ ಜಿಗಜಿಣಿ ಸಾಹೇಬರು ಇವತ್ತು ಲಂಬಾಣಿ ಸಮಾಜವನ್ನು ಹೀಯಾಳಿಸಿ ಮತ್ತು ಲಂಬಾಣಿ ಸಮಾಜದವರು ಯಾವುದೇ ಕಾಲಕ್ಕೂ ಏನದ ನಮ್ಮ ಕಚೇರಿಗೆ ಮತ್ತು ನಿಮ್ಮ ಮತವನ್ನೇ ಬೇಡ ಎಂದು ಏನದ ಇವತ್ತು ಲಂಬಾಣಿ ಸಮಾಜದ ಮತವನ್ನು ಏನದ ತಿರಸ್ಕಾರವನ್ನು ಮಾಧ್ಯಮದ ಮೂಲಕ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಾನು ಹೇಳೋದು ಏನಂದರೆ, ಯಾವುದೋ ಅಭ್ಯರ್ಥಿಗಳು ಇತಿಹಾಸದಲ್ಲಿ ಯಾವುದೇ ಸಮಾಜದ ಮತವನ್ನು ಬೇಡಿದ ವ್ಯಕ್ತಿ, ಬೇಡೆಂದು ಹೇಳಿರುವ ವ್ಯಕ್ತಿ ಯಾರಾದರೂ ಇದ್ರೆ ಅದು ರಮೇಶ್ ಜಿಗಜಿಣಿ ಅವರಂತ ನಾನು ಎದೆ ತಟ್ಟಿ ಹೇಳ್ತೀನಿ. ಮತ್ತು ಅದರ ಜೊತೆಯಲ್ಲಿ
ನಮ್ಮ ಬಂಜಾರ ಸಮಾಜ ರಾಜಕೀಯವಾಗಿ ತುಳಿತಕ್ಕೆ ಏನದ ಸುಮಾರು 50 ವರ್ಷಗಳಿಂದ ಏನದ ಅವರು ಯಾವುದೇ ಪಕ್ಷದಲ್ಲಿ ಇದೆ ಅವರ ಕುತಂತ್ರ ಬುದ್ಧಿ ಮತ್ತು ನಮ್ಮ ಸಮಾಜದವರಿಗೆ ಪಾರ್ಟಿಯಲ್ಲಿ ಏನದ ಬಿಜೆಪಿ ಪಾರ್ಟಿಯಲ್ಲಿ ಪದಾಧಿಕಾರಿಗಳು ಆಗ್ಬೇಕಪ್ಪ ಅಂದ್ರೆ ನಾವು ಯಾರಾದರೂ ಶಾಸಕರ ಮೊರೆ ಮತ್ತು ಬೇರೆಯವರು ಜಿಲ್ಲಾ ಅಧ್ಯಕ್ಷರ ಮೊರೆ ಹೋದ್ರೆ ರಮೇಶ್ ಜಿಗಜಿಣಗಿ ಅವರ ಪರ್ಮಿಷನ್ ಇರಲಾರ್ದ ನಮ್ಮ ಸಮಾಜಕ್ಕೆ ಏನದ ಬಿಜೆಪಿ ಪಕ್ಷದಲ್ಲಿ ಪದಾಧಿಕಾರಿಗಳನ್ನ ಎಂದೂ ಅವರ ಜೀವನದಲ್ಲಿ ಕೊಟ್ಟಿಲ್ಲ. ಯಾಕೆಂದ್ರೆ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ತುಳಿತಕ್ಕೆ ಬರ್ತಾ ಇದ್ದಾರೆ ಮತ್ತು ಅದರ ಜೊತೆಯಲ್ಲಿ ಇವತ್ತು ಸುಮಾರು ಈ ಜಿಲ್ಲೆಯಲ್ಲಿ 2,50,000ಕ್ಕಿಂತ ಹೆಚ್ಚು ಮತಗಳನ್ನೇನದ ನಮ್ಮ ಬಂಜಾರ ಸಮಾಜದವ್ರದ ಮತ್ತು 8 ಮತಕ್ಷೇತ್ರದಲ್ಲಿಯೂ ನಿರ್ಣಾಯಕ ಮತದಾರರಾಗಿ ಏನದ ನಾವು ಬಂಜಾರ ಸಮಾಜದವರು ಅದೇವಿ. ಅವರಿಗೆ ಎಷ್ಟು ಹಮ್ ಬಂದಿದೆ ಅಂದ್ರೆ ರಾಜಕೀಯ ಮತ್ತು ಹಣಬಲದ ಹಮ್ ಇದೆ. ಯಾಕೆಂದ್ರೆ ನಾನು ರೊಕ್ಕ ಕೊಟ್ಟರೆ ಏನು ಬೇಕಾದ ಆಗ್ತಂದ್ರೆ ಅವರ ಮನದಲ್ಲಿ ಇದೆ. ಅದನ್ನೇನದ ಬಂಜಾರ ಸಮಾಜದವರು 2024ರ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತಾರಂತ ಕಲಿಸ್ತಾರ. ಈ 2024ರ ಚುನಾವಣೆಯಲ್ಲಿ ನಮ್ಮ ಸಮಾಜದವರು ಅವರಿಗೆ ತಕ್ಕ ಪಾಠ ಕಲಿಸ್ತಾರ. ಮತ್ತು ವಿಶೇಷವಾಗಿ ಅವರು ಎಲ್ಲ ನಮ್ಮ ಸಮಾಜದವರಿಗೆ ಇಡೀ ಜಿಲ್ಲೆಯಲ್ಲಿ ಏನದ ಬಂದು ಏನದ ಅವ್ರ ಪಾರ್ಟಿ ಮಾಧ್ಯಮದ ಮೂಲಕ ಅವ್ರು ಏನದ ಕ್ಷಮೆ ವಹಿಸಬೇಕು. ನಾವು ಏನದ ಇದನ್ನು ಹೇಳಿದ್ದು ತಪ್ಪದ ಮತ್ತು ನಾ ಬಂಜಾರ ಸಮಾಜದವರಿಗೆ ನಾನು ಹೇಳಿದ್ದು ತಪ್ಪದಂತ ಅವರು ಸ್ವಾಭಿಮಾನದಿಂದ ಒಪ್ಕೋಬೇಕು. ಇಲ್ಲಾದ್ರೆ ಏನದ 2024ರ ಚುನಾವಣೆಯಲ್ಲಿ ಅವರು ತಪ್ಪು ಒಪ್ಕೊಂಡ್ರು ಕೂಡ ಏನದ ನಾವು ರಾಜು ಆಲ್ಗೂರ್ ಸಾಹೇಬರಿಗೆ ಏನದ ಬೆನ್ನೆಲುಬಾಗಿ ನಿಲ್ತೇವೆ ಮತ್ತು ಅವರಿಗೆ ಸುಮಾರು 2 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಏನದ ಗೆಲ್ಲಿಸುವ ಕಾರ್ಯ ನಾವು ಸತ್ಯಗತವಾಗಿ ಮಾಡ್ತೇವೆ ಅಂತ ಹೇಳ್ತಾ ನಾವು ಇವತ್ತು ನಮ್ಮ ಬಂಜಾರ ಸಮಾಜ ಹಿರಿಯರ ಸಮ್ಮುಖದಲ್ಲಿ ಏನದ ಇವತ್ತು ಮಾಧ್ಯಮಗೋಷ್ಠಿ ಮಾಡ್ತಾ ಇದ್ದೀವಿ. ಮತ್ತು ಅವರಿಗೆ ಏನಂತೂ ಒಳ್ಳೇದಾಗಂಗಿಲ್ಲ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ತುಳಿದಾರ ಮತ್ತು ಅವ್ರು ಅನುಭವಿಸ್ತಿದಾರ ರಾಜಕೀಯ ಒಳಗ. ಅವರು ಗೃಹ ಮಂತ್ರಿ ಆಗ್ಯಾರ, ಸಮಾಜ ಕಲ್ಯಾಣ ಮಂತ್ರಿ ಆಗ್ಯಾರ, ರೆವಿನ್ಯೂ ಇಲಾಖೆ ಮಂತ್ರಿ ಆಗ್ಯಾರ, ಕ್ಯಾಬಿನೆಟ್ ಕೇಂದ್ರದಲ್ಲಿ ಏನದ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಏನದ ಅವರು ಸಚಿವರಾಗ್ಯಾರ, ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅವರ ಜಿಲ್ಲೆಗೆ ಏನು ಕೊಡುಗೆ ಅದ, ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಅದ ಮತ್ತು ವಿಶೇಷವಾಗಿ ಈ 28 ಲೋಕಸಭೆಯಲ್ಲಿ ಏನದ ಅನ್ವಯ ಆಗ್ಬೇಕು. ಯಾಕಂದ್ರೆ ನಮ್ಮ ಸಮಾಜದವರು ಎಲ್ಲ ಕಡೆ ಇದ್ದಾರೆ. ಕರ್ನಾಟಕದಲ್ಲಿ 40 ಲಕ್ಷಕ್ಕಿಂತ ಅಧಿಕ ಜನರ 48 ಲಕ್ಷ ಜನರು ಏನದ ಮತದಾರರದಾರ. ಇದನ್ನು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಮತ್ತು ಜಿಗಜಿಣಗಿ ಸಾಹೇಬರಿಗೆ ಇದನ್ನು ಬಿಸಿ ಮುಟ್ಟಿಸ್ತೀವಿ. ಅವರು ಒಳ ಮೀಸಲಾತಿ ಮಾಡಾಕ ಮತ್ತು ನಮ್ಮ ಜನಾಂಗಕ್ಕೆ ಏನದ ಮೀಸಲಾತಿಯಿಂದ ಹೊರಗೆ ತೆಗಿಬೇಕಂತ ಏನದ ಅನೇಕ ಬಾರಿ ಸಂಚಲನ ಮಾಡಿದ್ದಾರೆ. ಅದಕ್ಕೆ ಈ ಮೀಸಲಾತಿದು ಮತ್ತು ಅವರು ಮತ ಬೇಡ ಅಂದಿದ್ದಕ್ಕೂ ಇದನ್ನು ತಕ್ಕ ಉತ್ತರ ಏನದ ಅಲ್ಲಿ ಚಿತ್ರದುರ್ಗದಲ್ಲಿ, ಇಲ್ಲಿ ವಿಜಯಪುರದಲ್ಲಿ ನಮ್ಮ ಸಮಾಜದವರು ಮತ್ತು ಇಡೀ 28 ಮತಕ್ಷೇತ್ರದಲ್ಲಿ ನಾವು ಈ ಕಾರ್ಯವನ್ನು ಮಾಡ್ತೀವಿ. ಮತ್ತು ಇನ್ನೂ ನಮ್ಮ ಸಮಾಜದವರು ಸಂಘಟಿತವಾಗಿ ಈಗ ಹೇಳ್ತೀವಿ. ಯಾಕಂದ್ರೆ ನಾವು ಇಷ್ಟು ದಿವಸ ಏನದ ಕೂತಿದ್ದೀವಿ. ಯಾಕಂದ್ರೆ ಇನ್ನು ಮುಂದೆ ಏನದ ಸಮಾಜಕ್ಕೆ ಏನದ ಜಾಗೃತಿ ಮೂಡಿಸ್ತೀವಿ. ಎಂತ ಅಹಂಕಾರದ ಮನುಷ್ಯಪ್ಪ ಅಂದ್ರೆ ನಾವು ಮತವೇ ಬೇಡ ಅಂತಾರ. ಮತ ಬೇಡ ಅಂದ್ರೆ ಯಾಕೆ ನಿಂತೀರಿ ಸ್ವಾಮಿ, ನೀವು ಇಲೆಕ್ಷನ್ಗೆ ಯಾಕೆ ನಿಂತೀರಿ? ನೀವು ಮತ ಬೇಡ ಅಂದ್ರೆ ಇದನ್ನ ಎಲ್ಲರಿಗೂ ಅನ್ವಯ ಆಗ್ಬೇಕು. ಎಷ್ಟು ದರ್ಬ್ ಬಂದಂದ್ರೆ ಇದನ್ನ ಎಲ್ಲ ಲಿಂಗಾಯತ ಜನರಿಗೂ ಅನ್ವಯ ಆಗ್ಬೇಕು, ಮುಸ್ಲಿಂ ಜನರಿಗೂ ಅನ್ವಯ ಆಗ್ಬೇಕು, OBC ಸಮಾಜಕ್ಕೆ ಅನ್ವಯ ಆಗ್ಬೇಕು, ಮಹಿಳೆಯರಿಗೂ ಅನ್ವಯ ಆಗ್ಬೇಕು, ಎಲ್ಲಾ ಮತ ಬಾಂಧವರಿಗೆ. ಯಾಕಂದ್ರೆ ಇವರು ಒಂದೇ ಸಮಾಜನ ಕಡೆಗಣಿದ್ರೆ ಮುಂದೆ ಎಲ್ಲರಿಗೆ ಏನದ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದ. ನಾವು ಅವ್ರಿಗೆ ಓಟ್ ಆಗ್ಬೇಕು, ಅವ್ರು ಇವ್ರಿಗೆ ಓಟ್ ಆಗ್ಬೇಕು. ಅವಾಗ ಏನದ ಅವ್ರ ಜನಪ್ರತಿನಿಧಿ ಚುನಾಯಿತ ಪ್ರತಿನಿಧಿಗೆ ಆಗಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಏನದ ಈ ಬಾರಿ ರಾಜು ಆಲ್ಗೂರ್ ಸಾಹೇಬ್ರಿಗೆ ನಾವು ಎಲ್ಲರೂ ಬಂಜಾರ ಸಮಾಜದವ್ರ ಬೆನ್ನೆಲುಬಾಗಿ ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅವ್ರ ಬೆನ್ನೆಲುಬಾಗಿ ನಿಲ್ತೇವೆ ಮತ್ತು ಯುವಕರಿಗೂ ಕೂಡ ಏನದ ಜಾಗೃತಿ ಮೂಡಿಸ್ತೀವಿ. ಅವರು 2 ಲಕ್ಷಕ್ಕಿಂತ ಅಧಿಕ ಮತದಿಂದ ಏನದ ರಾಜು ಆಲ್ಗೂರ್ ಸಾಹೇಬ್ ಗೆಲುವು ನಿಶ್ಚಿತ ಆಗ್ತದೆ. ಇದನ್ನು ಪ್ರಥಮವಾಗಿ ಸಮಾಜಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಆದ ಕರೆ ಅನ್ನೋದು ನಾವು ಪ್ರೆಸ್ ಮೀಟ್ ಕರೆದಿವಿ. ಪಕ್ಷದ ಪರವಾಗಿ ಇತ್ತಂದ್ರೆ ನಮ್ಮ ಪಕ್ಷದ ಹಿರಿಯರ ಜೊತೆ ಚರ್ಚೆ ಮಾಡಿ ಪಕ್ಷದ ಕಾನೂನು ಎಲ್ಲ ನಮ್ಮ 4 ಗೋಡೆ ಮಧ್ಯೆ ಪಕ್ಷದ ಪಾರ್ಟಿಯಲ್ಲಿ ಏನದ ಚರ್ಚೆ ಮಾಡಿ ಹಿರಿಯರ ಪರ್ಮಿಷನ್ ತಗೊಂಡು ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಪಕ್ಷದಕ್ಕಿಂತ ಏನದ ಇಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ಅದಕ್ಕೆ ನಮ್ಮ ಬಂಜಾರ ಸಮಾಜದವರು ಸ್ವಾಭಿಮಾನದಿಂದ ಬದುಕ್ತಾರ, ಸ್ವಾಭಿಮಾನದಿಂದ ಮತ ಹಾಕ್ತಾರೆ. ಈ ಬಾರಿ ಅದಕ್ಕೆ ತಕ್ಕ ಉತ್ತರ ಏನದ 2024 ಸಿಗ್ತದೆ. ನನ್ನ ಹೆಸರು ರವಿದಾಸ್ ಮೇಘು ಜಾಧವ್. ನಾನು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು ಮತ್ತು ನಾನೇನದ ತಾಲೂಕ್ ಪಂಚಾಯತಿಯಿಂದ ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷ.